ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ತಮಿಳುನಾಡಿನ ನಟ ಮತ್ತು ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಅವರಿಗೆ ಇಲ್ಲೊಬ್ಬ ವ್ಯಕ್ತಿ ವಿಶೇಷವಾದಂತಹ ಉಡುಗೊರೆಯೊಂದನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಿಜಯ್ ಅವರ ಅಪ್ಪಟ ಅಭಿಮಾನಿ ಆಗಿರುವಂತಹ ಗೌತಮ್ ವರ್ಮಾ ಬೆಳ್ಳಿಯ ಪಾದುಕೆಗಳನ್ನ, ಬೆಳ್ಳಿಯ ಪಾದರಕ್ಷೆಗಳನ್ನ ಮಾಡಿಸಿ ಅವರಿಗೆ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಗೌತಮ್ ವರ್ಮಾ ಹಲವು ದಾಖಲೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ತೆಂಗಿನಕಾಯಿನ ಅಲ್ಲಿಂದ ಸುಳಿಯುವ ಮೂಲಕ, ಬೈಕನ್ನ ಕಿವಿಯಿಂದ ಎಳೆಯುವ ಮೂಲಕ, ಈ ರೀತಿಯ ಹಲವು ವಿಶೇಷ ಸಾಧನೆಗಳನ್ನ ಮಾಡುವ ಮೂಲಕ ಲಿಮ್ಕಾ ಮತ್ತು ಗಿನ್ನಿಸ್ ಸೇರಿದಂತೆ ಹಲವು ದಾಖಲೆಗಳನ್ನ ಮಾಡಿರುವಂಥದ್ದು. 102 ಪ್ರಶಸ್ತಿ ಇವರಿಗೆ ಬಂದಿದೆ. ಗೌತಮ್ ವರ್ಮಾ ಅಪ್ಪಟ ಅಭಿಮಾನಿ ಆಗಿರುವಂಥದ್ದು ವಿಜಯ್ಗೆ ಈಗ ತಮಿಳುನಾಡಿನಲ್ಲಿರುವಂಥದ್ದು. ಅವರು ವಿಶೇಷ ಗಿಫ್ಟ್ ಅನ್ನ ನಟ ವಿಜಯ್ಗೆ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಖುದ್ದು ಗೌತಮ್ ವರ್ಮಾ ನಮ್ಮ ಜೊತೆ ಇದ್ದಾರೆ. ದ ಫೆಡರಲ್ ಕರ್ನಾಟಕದ ಜೊತೆ ಅವರು ಮಾತಾಡ್ತಾ ಹೋಗ್ತಾರೆ. ನಮಸ್ಕಾರ. ನಿಮ್ಮ ಚಾನೆಲ್ಗೆ ಧನ್ಯವಾದಗಳು. ಸರ್, ತಾವು ಅಂದ್ರೆ ವಿಶಿಷ್ಟ ಸಾಧನೆ ಮಾಡುವ ಮೂಲಕ ಸಾಕಷ್ಟು ನೀವು ದಾಖಲೆಗಳನ್ನ ಮಾಡಿದ್ದೀರಾ. ಸೊ ಅದ್ ನಂತರ ಮಾತಾಡ್ತೀನಿ. ಈಗ ನೀವು ತಮಿಳು ನಟ ವಿಜಯ್ ಅವರ ಭೇಟಿಗೆ ನೀವು ಪ್ರಯತ್ನ ಪಡ್ತಾ ಇರುವಂತದ್ದು ಮತ್ತು ವಿಶೇಷ ಗಿಫ್ಟ್ ಅನ್ನ ಕೊಡೋಕೆ ಮುಂದಾಗಿರುವಂತದ್ದು ಏನ್ ಸರ್ ಅದು? ಸರ್, ನಾನು 15 ವರ್ಷದಿಂದ ನನ್ನ ಬೇಟೆಗಾರ ಸಿನಿಮಾದಲ್ಲಿ ಕರೆದು ಅವರು ಪ್ರೀತಿಯಿಂದ ಮಾತಾಡಿಸಿ ಒಂದು 2 ಗಂಟೆಗಳ ಕಾಲ ನನ್ನ ಬಹಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಅದನ್ನ ನೆನಪಲ್ಲಿ ಇಟ್ಕೊಂಡು ಈಗ ಏನು ಟಿವಿಕೆ ಪಕ್ಷದಿಂದ ಇಡೀ ತಮಿಳುನಾಡಲ್ಲಿ ಒಳ್ಳೆ ಭರ್ಜರಿ ಬೇಟೆಯನ್ನ ಆಡ್ತಾ ಇದ್ದಾರೆ ನಮ್ಮ ವಿಜಯ್ ಸರ್ ಅವರು. ಅವ್ರಿಗೆ ಏನಾರ ಒಂದು ಕೊಡುಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ದೆ. ಹಾಗಾಗಿ ನಾನು ಅವ್ರಿಗೆ 1.25 kg ಬೆಳ್ಳಿ ಕಿರೀಟ ಮತ್ತು ಪಾದಕಿಯನ್ನ ಮಾಡಿ ತಂದಿದ್ದೀನಿ. ಈಗ ಬೆಳಿಗ್ಗೆ ಅವ್ರ ಭೇಟಿ ಕೂಡ ಎಲ್ಲಾರನ್ನು ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಎಲ್ಲಾ ಟಿವಿ ಮಾಧ್ಯಮದವ್ರು ಭೇಟಿ ಮಾಡಿದ್ದಾರೆ. ಈಗ 4:15ಕ್ಕೆ ಅವ್ರ ಆಫೀಸ್ ಕರೆದಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಮನೆ ಹತ್ರ ಭೇಟಿ ಮಾಡ್ಲಿಕ್ಕೆ. ಹಾಗಾಗಿ ನಾನು ಈಗ ವೇಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಗೌತಮ್ ವರ್ಮಾ ಅಂತ. ನಂದು 38 ನಿಮಿಷಕ್ಕೆ 51 ತೆಂಗಿನಕಾಯಿನ ಹಲ್ಲಲ್ಲಿ ಸುಲಿದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಕಿವಿಯಿಂದ ಕಾರನ್ನು ಎಳೆದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಸೈಕಲ್ ಅನ್ನ ಹಲ್ಲಿನಲ್ಲಿ ಕಚ್ಚಿ 40 ಅಡಿ ತೆಂಗಿನ ಮರ ಹತ್ತುವುದರ ಮೂಲಕ ವಿಶ್ವ ದಾಖಲೆ ಆಗಿದೆ. ಯಾವುದೇ ಬೈಕ್ ಅನ್ನ ಅರ್ಧ ಗಂಟೆಗಳ ಕಾಲ ಹ್ಯಾಂಡಲ್ ಹಿಡಿಯದೆ ಅದ್ರ ಮೇಲೆ ಸ್ನಾನ ಮಾಡೋದು, ಊಟ ಮಾಡೋದು, ಎಳ್ಳಿಕೆ ತೆಳೀರು ಕುಡಿಯೋದು ಅದು ದಾಖಲೆ ಆಗಿದೆ. ಮತ್ತು 80 kg ಹಕ್ಕಿ ಮೂಟೆಯನ್ನ ಹಲ್ಲಿನಲ್ಲಿ ಎತ್ತಿ ದಾಖಲೆ ಆಗಿದೆ. ವಿತ್ ಸ್ಟೇಟ್ ಲೆವೆಲ್ ರಸ್ಲರ್, ವಿತ್ ಸ್ಟೇಟ್ ಲೆವೆಲ್ ಜೂಡೋ ಪ್ಲೇಯರ್. ನಮ್ಮ ಕಾಂಗ್ರೆಸ್ ಸರ್ಕಾರ 2024ರಲ್ಲಿ ನನಗೆ ಕರ್ನಾಟಕ ರಾಜ್ಯೋತ್ಸವ ಸೇರಿ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಪ್ರಶಸ್ತಿಗಳು ನನಗೆ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಂತೂ ಬಹಳ ಹ್ಯಾಪಿ ಆಗಿದ್ದೀನಿ ಬ್ರದರ್. ಓಕೆ ಸರ್, ಒಂದಂತೂ ಬಹಳ ಖುಷಿ ಪಡ್ಬೇಕಂದ್ರೆ ಈ ತರದ ಸಾಧನೆ ಮಾಡಿ 102 ಪ್ರಶಸ್ತಿ ತೆಗೆಯುವಂತದ್ದು, ತೆಗೆದುಕೊಳ್ಳುವಂತದ್ದು ಅದು ದೊಡ್ಡ ವಿಚಾರ, ಸಣ್ಣ ಸಂಗತಿ ಅಲ್ಲ. ಇದ್ರ ಜೊತೆಗೆ ಸರ್ ನನ್ನ ಕುತೂಹಲ, ವಿಜಯ್ ಅವರ ಬಗ್ಗೆ ನೀವು ಅಭಿಮಾನಿ ಸಾಕಷ್ಟು ಹೊಂದಿರುವಂತದ್ದು. ಯಾಕೆ ಅವ್ರ ಬಗ್ಗೆ ಅಭಿಮಾನ ಉಂಟಾಯಿತು, ಮತ್ತೆ ಯಾಕೆ ಇದೇ ಗಿಫ್ಟ್ ಅನ್ನ ಕೊಡ್ಬೇಕಂತ ಅನ್ಸ್ತು? ಸರ್, ಅವರ ಇದು ಫಸ್ಟ್ ಸಿನಿಮಾದಿಂದ ಇವತ್ತೇನು ಜನನಾಯಕನ್ಗೆ ಸಿನಿಮಾ ತನಕ ಒಳ್ಳೆ ಹೆಲಿಮೆಟ್ ಇರುವಂತಹ ಸಿನಿಮಾಗಳನ್ನ ತಮಿಳುನಾಡಿಗೆ, ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ, ಇಡೀ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಅವ್ರು ಮಾಡಿರುವಂತಹ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಇರುತ್ತೆ, ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ತೆಗೆದಿರ್ತಾರೆ. ಮತ್ತೆ ಆ ಫಸ್ಟ್ ಸಿನಿಮಾದಿಂದ ಇವತ್ತು ಜನನಾಯಕ ಇವ್ರು 100 ಕೋಟಿ ಅವರು ದುಡ್ಡನ್ನು ತಕೊಂಡು ಒಳ್ಳೆ ದೊಡ್ಡ ಭಾರತ ದೇಶದಲ್ಲಿ ದೊಡ್ಡ ಹೀರೋ ಆಗಿ ರಾಜಾ ಇದ್ರು. ಇವತ್ತು ಟಿವಿಕೆ ಪಕ್ಷದಿಂದ ರಾಜ್ಯದಲ್ಲಿ ಏನಾದ್ರು ಒಂದು ವಿಶೇಷತೆ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅವ್ರ ಥಾಟ್ ತುಂಬಾ ಚೆನ್ನಾಗಿದೆ. ಅವ್ರು ಯೋಚನೆ ಮಾಡಿದೆ, ಅವ್ರ ಥಾಟ್ ತುಂಬಾ ಚೆನ್ನಾಗಿದೆ. ತಮಿಳುನಾಡಿಗೆ ಒಂದು ಹೊಸ ರೂಪವನ್ನ ಕೊಡ್ಬೇಕು ಅಂತ ಬಂದಿದ್ದಾರೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸರ್. ಸರ್, ಕುತೂಹಲಕ್ಕೆ ಯಾಕೆ ಸರ್, ಅಂದ್ರೆ ಗಿಫ್ಟ್ ನಾನಾ ರೀತಿ ಕೊಡ್ತಾರೆ, ಈ ಬೆಳ್ಳಿ ಪಾದರಕ್ಷಣೆ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು? ಏನಾದ್ರು ಇಂಟ್ರೆಸ್ಟಿಂಗ್ ಇದೆಯಾ ಅಥವಾ ಬೇರೆ ವಿಚಾರ ಇದೆಯಾ? ಇಲ್ಲ, ನಾನು ಒಂದು ಅರ್ಕೆ ಮಾಡ್ಕೊಂಡಿದ್ದೀನಿ ಸರ್. ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದು ಬಹಳ ಆಸೆ ಇದೆ. ಯಾಕೆಂದ್ರೆ ಯುವ ಪೀಳಿಗೆಯ ನಟರಾಗಿರ್ತಕ್ಕಂತ ಎಲ್ಲ ನಾವು ನೋಡಿರ್ಬೇಕು. ನೀವು ಅದು ಯಾವುದೇ ಕಾರಣಕ್ಕೂ ಅವ್ರದ್ದು ಎಲ್ಲೂ ಒಂದ್ ಕಡೆ ಒಂದು ಕೆಟ್ಟ ಇದಿಲ್ಲ. ಒಳ್ಳೆ ವಿಚಾರದಲ್ಲಿ ಬಂದಿದ್ದಾರೆ. ಹಾಗಾಗಿ ಒಳ್ಳೆ ವಿಚಾರದಲ್ಲಿ ಒಳ್ಳೆ ವಿಚಾರ ಹೇಳಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ಅವ್ರು ವಿಶೇಷವಾಗಿ ಏನಾರ ಒಂದು ವಿಶೇಷ ಕೊಡಬೇಕು ಅಂತ ಅಂದ್ಬಿಟ್ಟು ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿ ಪಾದುಕೆನ ಮಾಡಿಸ್ಕೊಬಂದಿದ್ದೀನಿ ಸರ್. ಗೌತಮ್ ಅಂದ್ರೆ ಬೆಳ್ಳಿ ಪಾದುಕೆನೆ ಯಾಕೆ ಮಾಡಿಸ್ಬೇಕಾಯ್ತು ಅಂದ್ರೆ ಏನಾದ್ರೂ ಅದ್ರಲ್ಲಿ ಏನೋ ಬೇರೆ ವಿಶೇಷತೆ ಇದೆಯಾ ಅಂತ? ಸಾಮಾನ್ಯ ಕಿರೀಟ ಇಲ್ಲ ಸರ್, ಏನ್ ಗೊತ್ತಾ ಸರ್, ಅದು ದೇವ್ರು ಕೊಡುವಂತದ್ದು ಪಾದುಕೆ. ನನ್ಗಂತೂ ದೇವ್ರು ಇದ್ದಂಗೆ ಸರ್. ಅವರು ದಳಪತಿ ವಿಜಯ್ ಅವರು
ಹಾ. ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲಿ, ಇಡೀ ವಿಶ್ವದಲ್ಲಿ ಹೆಸರು ಮಾಡಿದ್ದಾರೆ. ನನ್ಗಂತೂ ದೇವ್ರನ್ನ ಯಾಕೆಂತಂದ್ರೆ 15 ವರ್ಷದ ಹಿಂದೆಗಳೇ ನಾನು ಹೋಗಿದ್ದಾಗ ನಾನು ಶೂಟಿಂಗ್ ನಿಲ್ಸಿ ಒಳ್ಳೆ ಬಿರಿಯಾನಿ ಊಟ ತರಿಸಿ ತಿನ್ಸಿ ನನ್ನ ಬಹಳ ಪ್ರೀತಿ ಮಾಡಿದ್ರು. ನಾನು ನಿಮ್ಗೆ ಫೋಟೋ ಕಳಿಸ್ತೀನಿ ಸರ್, ಅದನ್ನ ವೇಟೆಗಾರನ್ ಅಂತ ಸಿನಿಮಾ ಫೋಟೋ ಕಳಿಸ್ತೀನಿ. ಅವತ್ತಿಂದ ಇವತ್ತವರೆಗೂ ನಾನು ಏನಾರ ಒಂದು ವಿಶೇಷತೆ ಮಾಡ್ಬೇಕಂತಿದ್ದೆ, ಬಟ್ ಹಾಗಾಗಿ ನಾನು ಬಂದಿದ್ದೀನಿ ಸರ್. ಅಂದ್ರೆ ನಿಮಗೆ ಅವ್ರು ದೇವರ ರೀತಿಯಲ್ಲಿ ಸಮಾನ, ಅಂದ್ರೆ ದೇವರ ರೀತಿಯಲ್ಲಿ ನೋಡುವಂಥದ್ದು. ಸೊ ಅದಕ್ಕೋಸ್ಕರ ಅವರಿಗೆ ದೇವರಿಗೆ ಪಾದಾಭಿಷೇಕ ಕೊಡುವ ಮೂಲಕ, ಪಾದಕ್ಕೆ ಕೊಡುವ ಮೂಲಕ ತಮ್ಮ yes, ಅಭಿಮಾನವನ್ನು yes, ವ್ಯಕ್ತಪಡಿಸ್ತಾರೆ. Yes. ಹಿಂದೆ ಭೇಟಿಯಾದಾಗ ಯಾವಾಗ ಭೇಟಿಯಾಗಿದ್ರಿ ಸರ್ ಗೌತಮ್ ಅವರೇ? ಅಂದ್ರೆ ಸರ್, ನಾನು ವೇಟೆಗಾರನ್ ಅಂತ ಸಿನಿಮಾ ಹೈದರಾಬಾದ್ ಅಲ್ಲಿ ಒಂದು ಭೇಟಿ ಆಗಿದೆ ಸರ್. ನನ್ನ ಫ್ರೆಂಡ್ ಸಂಚಿತಾ ಪಟ್ಕೊಂಡೆ ಅಂತ ಸೆಕೆಂಡ್ ಹೀರೋನ್ ಆಗಿದ್ರು. ಬಟ್ ಹೇಳಿದ್ರಂತ ಅವರು, ನನ್ನ ಫ್ರೆಂಡ್ ಒಬ್ರು ಗಿನ್ನಿಸ್ ರೆಕಾರ್ಡ್ ಮಾಡಿದ್ರೆ, ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ, ಅವಾಗ ಕರ್ಸಿದ್ರು ನನ್ನ. ಹೋಗಿದಾಗ ನನ್ಗೆ 2 ಅವರ್ಸ್ ನಾನು ಟೈಮ್ ಕೊಟ್ಟು ಬಹಳ ಪ್ರೀತಿಯಿಂದ ನನ್ನ ಮಾತಾಡಿಸಿ ನನ್ಗೆ ಸಖತ್ ಇಷ್ಟ ಆಗಿದ್ರು ಸರ್ ಅವರು. ಹಾಗಾಗಿ ನಾನು ಅವಾಗಿಂದ ಒಂದು ಒಳ್ಳೆ ಟೈಮ್ ವೆಯ್ಟ್ ಮಾಡ್ತಿದ್ದೆ. ಈಗ ನಮ್ಮ ದಳಪತಿ ವಿಜಯ್ ಅವರು ಒಂದು ಟಿವಿಕೆ ಪಕ್ಷದಿಂದ ಬಂದು ತಮಿಳುನಾಡಲ್ಲಿ ಒಂದು ಒಳ್ಳೆ ಹೆಸರು ಮತ್ತೆ ಒಳ್ಳೆ ರಾಜಕೀಯ ಮಾಡ್ಬೇಕಂತ ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಬೇಕಂತ ನಾನು ಬಹಳ ಆಸೆ. ನಂದು ಒಬ್ಬಂದೇ ಅಲ್ಲ ಸರ್, ಇಡೀ ತಮಿಳುನಾಡು ನೋಡ್ತಾ ಇದೀನಿ. ನಾನು ಬೆಳಗ್ಗೆ ಸಾವಿರಾರು ಜನ ಮನೆ ಮುಂದೆ ಬಂದು ನಿಂತು ಕ್ಯೂ ಮಾಡ್ಕೊಂಡು ಕೂಗ್ತಾ ಇದ್ರು. ಅವ್ರು ಬಂದ್ರೆ ಏನ್ ಗೊತ್ತಾ, ರಾಜಿಸ್ಬಿಟ್ರು ಸರ್. ಬೆಳಗ್ಗೆ ನಾನು ಹೋಗಿದ್ದೆ. ಓಕೆ, ಈಗ ಅವ್ರು ಭೇಟಿಯಾದ ಸಂದರ್ಭದಲ್ಲಿ ಹಿಂದೆ ಏನು ನಿಮ್ಮ ಒಂದು ಸಾಧನೆ ಮತ್ತು ನಿಮ್ಮ ಒಂದು ದಾಖಲೆಗಳ ಬಗ್ಗೆ ಏನ್ ಹೇಳಿದ್ರು? ಇಲ್ಲ, ಇನ್ನು ಭೇಟಿ ಆಗಿಲ್ಲ ನಾನು. ಬಟ್ ಮುಖ ಬಂದು ಭೇಟಿ ಮಾಡಿದೀವಿ. ಅವ್ರು ಸರ್ ಅವ್ರಿಗೆಲ್ಲಾರನು ಭೇಟಿ, ಅವ್ರ PS ಎಲ್ಲಾರನು ಭೇಟಿ ಮಾಡಿದೀನಿ. ಇನ್ನು ಅವರ ಪರ್ಸನಲ್ ಮಾತಾಡ್ಬೇಕು ಅಂತ, ಯಾಕಂದ್ರೆ ನನ್ನ ಹತ್ರ ಒಂದ್ 4-5 ಥಾಟ್ ಇದೆ, ಅದನ್ನ ಹೇಳ್ಬೇಕು. ವಿಜಯ್ ಅವರು ಭೇಟಿಯಾದಾಗ ಏನ್ ಹೇಳ್ಬೇಕಂತ ಅನ್ಕೊಂಡಿದ್ದೀರಾ ಸರ್? ವಿಜಯ್ ಅವರು ಭೇಟಿಯಾದಾಗ ಸರ್, ಅವರು ಬಹಳ ಬುದ್ಧಿವಂತರಿದ್ದಾರೆ, ಬಹಳ ವಿದ್ಯಾವಂತರಿದ್ದಾರೆ, ಬಹಳ ಮೆಸೇಜ್ ಕೊಡುವಂತ ಸಿನಿಮಾ ತೆಗೆದಿದ್ದಾರೆ. ನಾನು ಅವ್ರು ಒಬ್ಬ ಚಿಕ್ಕವನು, ನಮ್ಗೇನ್ ಗೊತ್ತಿಲ್ಲ. ಅವರು ಬಹಳ ವಿಶೇಷ ಯೋಜನೆಗಳನ್ನ ಇಟ್ಕೊಂಡು ಬಂದಿದ್ದಾರೆ ತಮಿಳುನಾಡಲ್ಲಿ. ಎಲ್ಲ ಸುಲಭವಾಗಿ ಬರಕ್ ಆಗಲ್ಲ, ಯಾಕಂದ್ರೆ ಆ ದೊಡ್ಡ ದೊಡ್ಡ ಪಾರ್ಟಿಗಳ ಹತ್ರ ಇವರು ಚೇಂಜ್ ಮಾಡ್ಬೇಕಂದ್ರೆ ಅಷ್ಟು ಅದಾಗಲ್ಲ. ಹಾಗಾಗಿ ಅವ್ರ ಮೈಂಡ್ ಏನೋ ಒಂದಿದೆ. ಅವರು ಒಳ್ಳೆ ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡಕ್ ಬಂದಿದ್ದಾರೆ ಸರ್. ನಾನೇನ್ ಹೇಳ್ತೀನಿ, ನೀವು ಮುಖ್ಯಮಂತ್ರಿಯಾಗಿ ಏನು ಈ ಐಫೈ ಏನು ಈ ಸ್ಕೂಲ್ನ ಹೈಟೆಕ್ ಸ್ಕೂಲ್ ಮಾಡ್ಬೇಕು, ಗೌರ್ಮೆಂಟ್ ಸ್ಕೂಲ್ನ ಹೈಟೆಕ್ ಸ್ಕೂಲ್ ಮಾಡ್ಬೇಕು. ಈ ಬಸ್ಗಳೆಲ್ಲ ಹಳೆ ಬಸ್ ಇದೆ, ಹಳೆ ಮತ್ತೆ ಬಸ್ ಸ್ಟ್ಯಾಂಡ್ ಇದೆ, ಅದನ್ನ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ಬೇಕು. ಮತ್ತೆ ಸ್ಲಮ್ಗಳಲ್ಲಿ ಹಾಸ್ಪಿಟ್ಲ್ಗಳು ಮಾಡ್ಬೇಕು. ಮತ್ತೆ ಸ್ಲಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಹೆಚ್ಚು ಮಾಡ್ಬೇಕು. ಸ್ಲಮ್ ಮಕ್ಕಳಿಗೆ ಹಾಸ್ಪಿಟ್ಲ್ ಮಾಡ್ಬೇಕು ಅಂತ ಒಂದು 6-7 ಯೋಜನೆಗಳನ್ನ ಮಾಡ್ಕೊಂಡ್ಬಂದಿದ್ದೀನಿ ಸರ್. ಏನು ಅರ್ಕೆ ಹೊತ್ಕೊಂಡಿದ್ದೀರಾ ವಿಜಯ್ ಸಿಎಂ ಆಗ್ಬೇಕು? ಅರ್ಕೆ ಏನಿಲ್ಲ ಸರ್, ನಾನೇನು ದೇವ್ರ ನಂಬಲ್ಲ, ಬಟ್ ಪ್ರಕೃತಿ ನಂಬುವಂತನು. ನಾನು ಇಷ್ಟೆಲ್ಲ ಸಾಧನೆ ಮಾಡ್ಬೇಕು, ನನಗೆ ತಂದೆ ತಾಯಿನೇ ಇಲ್ಲ, ನಮ್ಮ ಅಣ್ಣದಿರೆಲ್ಲ ಬೆಳೆಸ್ಕೊಂಡ್ರು, ಅರ್ಕೆಲ್ಲ. ಬಟ್ ವಿಶೇಷತೆ ಮಾಡ್ಬೇಕಂತ ಬಂದಿ. ಥ್ಯಾಂಕ್ ಯು ಗೌತಮ್ ಅವರೇ ಮಾತಾಡೋದಕ್ಕೆ. ಅಂದ್ರೆ ಒಂದಷ್ಟು ಅಭಿಮಾನಿಗಳು ಇರ್ತಾರೆ, ನೀವು ವಿಶೇಷವಾದಂತ ಅಭಿಮಾನಿ ಇರುವಂತದ್ದು, ಮತ್ತು ಜೊತೆಗೆ ಒಂದು ತಮ್ಮದೇ ಆದ ಸೇವೆಗೆ ದಾಖಲೆ ಬಂದಿರ್ತಿದಲ್ವಾ, ಅದು ಸಾಮಾನ್ಯ ಸಂಗತಿ ಅಲ್ಲ. ಅದಕ್ಕೊಂದು ಹ್ಯಾಟ್ಸ್ ಆಫ್. ಮತ್ತೆ ಅದ್ರ ಜೊತೆಗೆ ವಿಜಯ್ ಅವರು ಅಭಿಮಾನಿ ಆಗಿರುವಂತ ಹಿನ್ನೆಲೆಯಲ್ಲಿ ತಾವು ಭೇಟಿ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿರುವಂತದ್ದು. ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ಕೂಡ ಯಶಸ್ಸಾಗ್ಲಿ. ಇದು ಗೌತಮ್ ವರ್ಮಾ ಅವರ ಮಾತು. ನಟ ವಿಜಯ್ ನನಗೆ ದೇವರ ಸಮಾನ, ಅದಕ್ಕೋಸ್ಕರ ಅವರಿಗೆ ಪಾದುಕೆಗಳನ್ನ ಬೆಳ್ಳಿಯಲ್ಲಿ ನಿರ್ಮಾಣ ಮಾಡಿ ಅವರಿಗೆ ಕಾಣಿಕೆಯಾಗಿ ಕೊಡ್ತೇನೆ. ಭೇಟಿಯಾದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ಅವರ ಗಮನಕ್ಕೆ ತರ್ತೀನಿ ಅಂತ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.